ವ್ಯವಸಾಯ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉಪಯೋಗಿಸುವುದರಿಂದ ರೈತರಿಗೆ ಎಷ್ಟು ಲಾಭ? ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ರೈತರಿಗೆ ಇದರಿಂದ ಉಪಯೋಗ ಇದೆಯೋ ಇಲ್ಲೋ ಕಾಮೆಂಟ್ ಮಾಡಿ ಕೇಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಹಾಯದಿಂದ ಸರಿಯಾದ ಸಮಯದಲ್ಲಿ ಖಚಿತವಾದ ಜಾಗೃತೆಗಳನ್ನು ಅನುಸರಿಸುವುದರಿಂದ ನಿಮ್ಮ ಬೆಳೆಗಳ ಇಳುವರಿಯನ್ನು ಬೆಳೆಸಬಹುದು. ಹಾಗೆ ಗೊಬ್ಬರ, ನೀರು, ಕೀಟನಾಶಕಗಳು ವ್ಯರ್ಥ ಆಗದಂಗೆ ಅವಸರ ಆದಷ್ಟು ಮಾತ್ರನೇ ಬಳಸಬಹುದು. ಇದರಿಂದ ಹೂಡಿಕೆ ಖರ್ಚು ತಗ್ಗಿ ಹೋಗುತ್ತದೆ. ಇದು ಡ್ರೋನ್ ಮತ್ತು ರೋಬೋ ಸಹಾಯದಿಂದ ಕೆಲಸಗಳನ್ನು ಶೀಘ್ರವಾಗಿ ಪೂರ್ತಿ ಮಾಡುತ್ತದೆ. ಅದರಿಂದ ಹೊಲದಲ್ಲಿ ಕೂಲಿ ಮಾಡುವವರು ಅವಸರ ತಗ್ಗಿ ಹೋಗುತ್ತದೆ ಮತ್ತು ಸಮಯ ವೃಧಾ ಆಗುವುದಿಲ್ಲ. ಮುಖ್ಯವಾಗಿ ಬೆಳೆಗಳ ಗುಣಮಟ್ಟವನ್ನು ಮತ್ತು ಮಾರ್ಕೆಟ್ ರೇಟನ್ನು ಅಂಚನಾ ಮಾಡುವುದರಿಂದ ರೈತರು ತಮ್ಮ ಬೆಳೆಗಳಿಗೆ ಸರಿಯಾದ ರೇಟ್ ಹೊಂದುವ ಅವಕಾಶ ಇದೆ. ಆದರೆ ವ್ಯವಸಾಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಮಲು ಮಾಡುವುದರಲ್ಲಿ ಕೆಲವು ಸವಾಲುಗಳು ಇದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿ ಆರಂಭದಲ್ಲಿ ಖರೀದಿ ಆಗಿ ಇರುತ್ತದೆ. ಅದರಿಂದ ಸರ್ಕಾರ ಸಬ್ಸಿಡಿಯನ್ನು ಕೊಡಬೇಕು ಅಥವಾ 4 ರೈತರು ಕಲಿತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪರಿಕರಗಳನ್ನು ಬಳಸಬೇಕು ಮತ್ತು ಈ ಟೆಕ್ನಾಲಜಿಯನ್ನು ಹೇಗೆ ಬಳಸುವುದು ಎಂಬುದು ರೈತರಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಹಾಗೆ ಗ್ರಾಮೀಣ ಪ್ರಾಂತದಲ್ಲಿ ಇಂಟರ್ನೆಟ್ ಸೌಕರ್ಯವೂ ಸುಧಾರಿಸಬೇಕು.